ಓಕೆ, ಸುದೀಪ್ ಸರ್ ನಿಮ್ಮ ಹತ್ರ ಮತ್ತೆ ರಜತ್ ಅವ್ರ ಹತ್ರ ಒಂದು ರಿಪೋರ್ಟ್ ತಗೊಂತಾರೆ. ನೀವು ಇವಾಗ ಅಶ್ವಿನಿ ಅವರು ಆಟನೇ ಶುರು ಮಾಡಿಲ್ಲ ಅಂತ ಹೇಳ್ತೀರಿ. ಆಕ್ಚುಲಿ ಈ ಸೀಸನ್ ಅಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್, ಈ ಸೀಸನ್ ನ ಶೋ ಸ್ಟಾಪರ್ಸ್ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು, ಅವರಿಬ್ಬರಿಂದಾನೇ ಶೋ ನಡೀತಾ ಇರೋದು ಅನ್ನೋದು ಒಂದು ಲೆಕ್ಕಕ್ಕೆ. ಯಾಕಂದ್ರೆ ಅವರಿಬ್ರು ಅಂತ ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಜಗಳ ಆಗಿರ್ಬೋದು. ಬಟ್ ನಿಮಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ? ಯಾಕಂದ್ರೆ ನೀವು ಹೊರಗಡೆಯಿಂದ ಶೋ ನೋಡ್ಕೊಂಡು ಹೋಗಿರೋರು. ಅಶ್ವಿನಿ ಅವರು ಒಳಗಡೆ ಎಷ್ಟು ಸದ್ದು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತು, ಗಿಲ್ಲಿ ಅವರು ಎಷ್ಟು ಸದ್ದು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ಬಟ್ ಸ್ಟಿಲ್ ನಿಮಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ಅಶ್ವಿನಿ ಅವ್ರು ಇನ್ನು ಆಟ ಶುರು ಮಾಡಿಲ್ಲ ಅಂತ? ಯಾಕೆ ಅಂತ ಕೇಳಿದ್ರೆ, ಈ ಬಿಗ್ ಬಾಸ್ ಮನೆ ಆಟಕ್ಕೆ ತುಂಬಾ ಒಳ್ಳೆಯವರು ಆಗಿನೂ ಇರಬಾರ್ದು, ತುಂಬಾ ಕೆಟ್ಟವರಾಗಿನೂ ಇರಬಾರ್ದು. ಅಶ್ವಿನಿ ಅವ್ರು ಹೆಂಗ್ ಕಾಣಿಸ್ತಿದ್ದಾರೆ, ವಿಲೆನ್ ತರ ಕಾಣಿಸ್ತಿದ್ದಾರೆ, ಹೌದಲ್ಲ ಹೊರಗಡೆ. ಸೊ ಸಿನಿಮಾ ಎಂಡ್ ಅಂತ ವಿಲೆನ್ ಇರ್ಬೋದು, ಪಾಸಿಟಿವ್ ಆಗ್ತಿದೆ, ಅದು ನನಗೆ ಗೊತ್ತಿಲ್ವಲ್ಲ, ನಾನು ಒಳಗಡೆ ಇದ್ದೀನಿ. ಸೊ ನನಗದ್ರ ಅಭಿಪ್ರಾಯ ಗೊತ್ತಿಲ್ಲ. ನಾನು ಹೊರಗಡೆ ಮತ್ತು ಒಳಗಡೆ ನಾನು ಒಳಗಡೆ ಮನೇಲಿ ಕಂಡಂಗೆ ನಾನು ಹೇಳಬೇಕಾಗಿತ್ತು. ಸೊ ಆಟ ಅಂತ ಬಂದಾಗ ಅವರೆಲ್ಲೋ ಒಂದು ಕಡೆ ಎಲ್ಲರ ಜೊತೆನೂ ಬೇರಿದ್ದೇನೆ, ಒಂದೇ ಕಡೆ ಇರ್ತಾ ಇದ್ದಿದ್ದು, ಒಬ್ಬರೇ ಇರ್ತಾ ಇದ್ದಿದ್ದು. ಎಸ್ಪೆಷಲಿ ಜಾನ್ವಿ ಅವ್ರು ಹೊರಗಡೆ ಹೋದ್ಮೇಲೆ ಅವ್ರು ಒಬ್ಬರೇ ಇರ್ತಾ ಇದ್ದಿದ್ದು. ಈಗ ಧ್ರುವಂತ್ ಇದಕ್ಕೆ ಸೀಕ್ರೆಟ್ ರೂಮ್ಗೆ ಹೋದ್ಮೇಲಂತೂ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಒಂದು ಸ್ವಲ್ಪ ರಾಶಿಕಾ ಮತ್ತು ಸೂರಜ್ ಜೊತೆ ಮಾತ್ರ ಮಾತಾಡೋರು, ಅದ್ರ ಮೇಲೆ ಕಂಪ್ಲೀಟ್ಲಿ ಸೈಲೆಂಟ್ ಆಗಿ ಒಂದೇ ಕಡೆ ಇರೋರು. ಸೊ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದವ್ರ ಆಟಕ್ಕೆ ಒಳ್ಳೇದಲ್ಲ, ಆ್ಯಂಡ್ ತುಂಬ ನೆಗೆಟಿವ್ ಆಗಿರೋದು ನಿಮ್ಮ ಆಟಕ್ಕೆ ಒಳ್ಳೇದಲ್ಲ. ನಾನು ಧನುಷ್ಗೂ ಸೇಮ್ ಹೇಳ್ತೀನಿ, ಧನುಷ್ ಆಟ ಶುರು ಮಾಡಿಲ್ಲ, ಯಾಕಂದ್ರೆ ತುಂಬ ಒಳ್ಳೆಯವರಾಗಿರೋದು ಆಟಕ್ಕೆ ಒಳ್ಳೇದಲ್ಲ. ನೀವು ತುಂಬ ಒಳ್ಳೆಯವರಾಗಿರ್ಬೇಕು, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಲ್ಲ ನಾನು ಅಂತ ಅಂದ್ಕೊಂಡು ಅಭಿಪ್ರಾಯಗಳನ್ನು ಹೇಳದೆ ಹೋದರೆ ಅದು ನಿಮ್ಮ ಆಟಕ್ಕೆ ತೊಂದರೆ ಆಗುತ್ತೆ. ನಾನು ನೇರವಾಗಿ ಎಲ್ಲನೂ ಹೇಳ್ತೀನಿ ಅಂತ ಅಂದ್ಕೊಂಡು ತುಂಬ ಹರ್ಟ್ ಮಾಡ್ಕೊಂಡು ಮಾತಾಡೋದು ಅದು ಆಟಕ್ಕೆ ಒಳ್ಳೇದಲ್ಲ. ಸೊ ಎರಡರ ನಡುವೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರಿಬ್ರಿಗೂ ಆಟ ಶುರು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ವಿಲನ್ ಆಗಿ ಅಶ್ವಿನಿ ಅವ್ರು ಹಿಂಗೆ ಕಂಟಿನ್ಯೂ ಆದ್ರೆ ಜನ ಅವ್ರನ್ನ ವಿನ್ ಆಗೋ ಕೋಟ್ ಮಾಡ್ತಾರಾ? ಹೇಳೋಕ್ಕಾಗಲ್ಲ. ಈಗ ಜನ ಅಲ್ಟಿಮೇಟ್ಲಿ ನೀವು ವಿಲನ್ ಆಗೇ ಇದ್ದು ಸೌಂಡ್ ಮಾಡ್ಕೊಂಡು ಜಗಳನೇ ಮಾಡ್ಕೊಂಡಿದ್ರೆ ಅವ್ರನ್ಗೆ ಜನ ಗೆಲ್ಲಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಗೆಲ್ಲಿಸ್ಬೇಕು ಅಂದ್ರೆ ನೀವೇನೋ ಮಾಡಬೇಕಲ್ಲ, ಜನಕ್ಕೆ ಇಷ್ಟ ಆಗುವಂಥದ್ದು ಏನೋ ಮಾಡಬೇಕಲ್ಲ, ಅದನ್ನ ಮಾಡಲಿ ಅನ್ನೋ ಕಾರಣಕ್ಕೆ ಆಟ ಶುರು. ಈಗ ನೀವು ಹೊರಗೆ ಬಂದಿದ್ದೀರಿ, ಹೊರಗಿನ ಒಪಿನಿಯನ್ ನೋಡಿ ಏನು ಅನಿಸ್ತಾ ಇದೆ ನಿಮಗೆ? ನನಗೆ ಇನ್ನೂ ಗೊತ್ತಾಗಿಲ್ಲ. ಈಗಿನ ನಾನು ಇನ್ನೂ ಯಾವುದೋ ಸೋಷಿಯಲ್ ಮೀಡಿಯಾದ ಯಾವುದು ನೋಡಿಲ್ಲ ಒಪಿನಿಯನ್ಸ್ಗಳು ರಿಲೇಟೆಡ್. ಬಟ್ ನಂಗಂದ್ರೆ ಅದು ಯಾವುದೋ ತುಂಬ ಮ್ಯಾಟ್ರ್ ಆಗಲ್ಲ. ಈಗ ಅಲ್ಟಿಮೇಟ್ಲಿ ವಿನ್ನಿಂಗ್ ಏನು ಲಾಸ್ಟ್ 2-3 ವೀಕ್ಸ್ ಇರೋ ತನಕ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಎಸ್ಪೆಷಲಿ ಫ್ಯಾಮಿಲಿ ರೌಂಡ್ ಆದಮೇಲೆ ಆಟದಲ್ಲೂ ಒಂದಷ್ಟು ಬದಲಾವಣೆ ಆಗುತ್ತೆ. ಕಂಟೆಸ್ಟೆಂಟ್ಗಳ ಆಟಗಳ ಮೇಲೆ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ಫ್ಯಾಮಿಲಿ ರೌಂಡ್ ಆದಮೇಲೆ. ಸೊ ಫ್ಯಾಮಿಲಿ ರೌಂಡ್ ಆಗಬೇಕು, ಟಿಕೆಟ್ ಟು ಫಿನಾಲೆ ಆಗಬೇಕು. ಟಿಕೆಟ್ ಟು ಫಿನಾಲೆ ಬಂದಾಗ ಇನ್ನೊಂದಷ್ಟು ನಿಮಗೆ ಆಡದೇ ಇರೋರು ಆಡ್ತಾರೆ ಆ ವೀಕ್. ಸೊ ಆವಾಗ ನಿಮಗೆ ಜನಕ್ಕೆ ಅಭಿಪ್ರಾಯ ಚೇಂಜ್ ಆಗ್ಬೋದು. 1 hour ಸಾಕು ಜನಕ್ಕೆ ಅಭಿಪ್ರಾಯ ಚೇಂಜ್ ಆಗೋಕ್ಕೆ, ಎಷ್ಟಾದ್ ಬೇಕು. ಸೊ ಹಂಗೆ ಅಭಿಪ್ರಾಯ ಚೇಂಜ್ ಆಗ್ಬೋದು ಅಂತಾಗ ಒಂದು ವಾರ ಪಾಸಿಟಿವ್ ಇದ್ದವ್ರು ಇನ್ನೊಂದು ವಾರ ದಿಢೀರಂತ ನೆಗೆಟಿವ್ ಆಗ್ತಾರೆ, ನೆಗೆಟಿವ್ ಇದ್ದವ್ರು ಇನ್ನೊಂದು ವಾರ ದಿಢೀರಂತ ಪಾಸಿಟಿವ್ ಆಗ್ತಾರೆ. ಸೊ ಹಾಗಾಗಿ ಈ ಅಭಿಪ್ರಾಯಗಳೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ.